ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೋಂಟ್ ಕೇರ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಕ್ವಶನ್ಸಲ್ಲಿ ನಮಗೆ ಡೋಂಟ್ ಕೇರ್ ಅಂತ ಮೆನ್ಷನ್ ಮಾಡಲ್ಲ, ಆದರೂ ಡೋಂಟ್ ಕೇರ್ ಕಂಡೀಷನ್ ಅಂತ ನಾವು ಹೇಗೆ ಕಂಡುಹಿಡಬೇಕಂದ್ರೆ ಇಲ್ಲಿ ಡಿ ಕೊಟ್ಟಿರ್ತಾರಲ್ಲ, ಅವಾಗ ನಾವೇ ತಿಳ್ಕೊಬೇಕು ಇದು ಡೋಂಟ್ ಕೇರ್ ಕಂಡೀಷನ್ ಅಂತ. ಇವಾಗ ಹೇಗೆ ಮಾಡೋದು ಅಂದರೆ ನಾರ್ಮಲ್ ಕೇಮ್ ಆ್ಯಪ್ ಥರನೇ ಹಾಕ್ಕೊಳ್ಳೋದು, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ, ಸೇಮ್ ಆಗುತ್ತೆ. ಇಲ್ಲಿ ನಂಬರ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ. 1 3 7 11 15 ನೆಕ್ಸ್ಟ್ ಈ ಥರ ಹಾಕೊಂಡ್ಮೇಲೆ ಡೋಂಟ್ ಕೇರ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಎಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ 0 to 5 ಆ ಆ್ಯಂಡ್ ಎಕ್ಸಿಗೆಲ್ಲ ನಾವು ಎಕ್ಸ್ನ ಬರೀಬೇಕು. x 2 x 5 ಮೀನ್ಸ್ ಡೋಂಟ್ ಕೇರ್ ಕಂಡೀಷನ್ ಅಂದರೆ ಇವಾಗ ಇನ್ನು ರಿಯಲ್ ವರ್ಡ್ ಎಕ್ಸಾಂಪಲ್ ತಗೋಬೇಕಂದ್ರೆ ಮೀನ್ಸ್ ಯಾವುದಕ್ಕೂ ಡೋಂಟ್ ಕೇರ್ ಮಾಡಲ್ಲ. ಮೀನ್ಸ್ ನಮ್ಮ ಇಷ್ಟ, ಒಪ್ಕೊಂಡ್ರೆ ಒಪ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಆ ಥರ. ಇವಾಗ ಒಬ್ಬ ಹುಡುಗ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ರೆ ಆ ಹುಡುಗಿ ಒಪ್ಕೊಂಡ್ರೆ ಒಪ್ಕೋಬೋದು, ಬಿಟ್ಟರೆ ಬಿಡ್ಬೋದು, ಆ ಥರ. ಇವಾಗ ಇದರಲ್ಲಿ ಯಾವ ಥರ ಅಂದರೆ ಇವಾಗ ಗ್ರೂಪ್ ಮಾಡ್ತೀವಿ, ಸೇಮ್ ಡೋಂಟ್ ಕೇರ್ ಕಂಡೀಷನ್ನ ಅಪ್ಲೈ ಮಾಡಿ ಇದನ್ನು ಗ್ರೂಪ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಗ್ರೂಪ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಒಪ್ಕೊಳ್ಳುತ್ತೆ ಗ್ರೂಪ್ ಮಾಡ್ಕೊಳ್ಳೋದಕ್ಕೆ. ಇದನ್ನು ಇಗ್ನೋರ್ ಮಾಡೋಣ, ಬೇಡ, ಅದನ್ನು ಒಪ್ಕೊಳ್ಳಲ್ಲ. ಇವಾಗ ಇದು ಫಸ್ಟ್ ಇಕ್ವೇಷನ್, ಇದು ಸೆಕೆಂಡ್ ಇಕ್ವೇಷನ್. ಫಸ್ಟ್ ಇಕ್ವೇಷನ್ಗೆ ಏನು ಡಿಫ್ರೆನ್ಸ್ ಇದೆ, ಅದಕ್ಕೆ ಇದು ತುಂಬ ಅಂದರೆ ಯಾವುದೂ ಮ್ಯಾಚ್ ಆಗೋಲ್ಲ. ಸೊ ಇದನ್ನು ಹಾಗೆ ಬಿಡೋಣ. ರೋನ ಕಾಲಮಲ್ಲಿ 1 1 ಇದೆ, 1 1 YZ ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಸೆಕೆಂಡಲ್ಲಿ 0 0 ಇದೆ. ಸೊ 0 ಮೀನ್ಸ್ ಕಾಂಪ್ಲಿಮೆಂಟ್ W' X' ಕಾಲಮಲ್ಲಿ ಡಿಫ್ರೆನ್ಸ್ ಇದೆ. ಸೊ ಫೈನಲ್ ಇಕ್ವೇಷನ್ ಈಸ್ YZ ಪ್ಲಸ್ W' X'. ಇಷ್ಟೇ, ಡೋಂಟ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.